ಸರ್ ವೆಲ್ಕಮ್ ಟು ಕರ್ನಾಟಕ ಬಿಸ್ನೆಸ್ ಉದ್ಯೋಗ ರತ್ನ ಅವಾರ್ಡ್ ಸರ್. ಅದರಲ್ಲೂ ನಿಮಗೆ ವೈದ್ಯ ರತ್ನ ಅವಾರ್ಡ್ ಅಂತ ಬರ್ತಿದೆ, ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬ ಖುಷಿ ಆಗ್ತಾ ಇದೆ. ನಮ್ಮಂಥವ್ರನ್ನು ನೋಟ್ ಮಾಡಿಕೊಂಡು ಅವರನ್ನು ಗುರುತಿಸಿಕೊಂಡು ಒಂದು ಅವಾರ್ಡ್ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ. ಸರ್ ನೀವು ಎಲ್ಲಿಂದ ಬಂದಿರೋದು, ನೀವು ಏನು ಮಾಡ್ತಿರೋದು ಅಂತ ಒಂದು ಸಣ್ಣ ಇಂಟ್ರೊಡಕ್ಷನ್. ನಮ್ದು ಅಂದರೆ ಮಂಗಳೂರಿಂದ ಬಂಟ್ವಾಳ ತಾಲೂಕು ಕಾರುಣ್ಯ ಹೆಲ್ತ್ ಕೇರ್ ಅಂತ ಒಂದು ಸಂಸ್ಥೆ ಇದೆ. ನಮ್ಮದು ಆಯುರ್ವೇದ ಸಂಸ್ಥೆ, ಆಯುರ್ವೇದ ಡಾಕ್ಟರ್ಗಳ ಒಳಗಡೆ ಒಂದು ಸಂಸ್ಥೆ. ಮತ್ತು ಸಣ್ಣ ಬಜೆಟ್ನಲ್ಲಿ ಎಲ್ಲರಿಗೂ ಒಂದು ಟ್ರೀಟ್ಮೆಂಟ್ ಕೊಡೋ ರೀತಿಯಲ್ಲಿರುವಂಥ ಒಂದು ಪದ್ಧತಿ ಇದೆ. ಸರ್ ಡಾಕ್ಟ್ರುಗಳನ್ನ ದೇವರು ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲೂ ನೀವು ತುಂಬ ಎಲ್ಲರನ್ನೂ ಮನಸ್ಸಲ್ಲಿಟ್ಕೊಂಡು, ಎಲ್ಲರ ಆರ್ಥಿಕ ಸ್ಥಿತಿನ ಮನಸ್ಸಲ್ಲಿಟ್ಕೊಂಡು ಎಲ್ಲರಿಗೂ ಒಂದು ವೈದ್ಯನ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀರಲ್ಲ ಸರ್, ಈ ಒಂದು ಥಾಟ್ ಹೇಗೆ ಬಂತು ಸರ್? ಈ ಒಂದು ತೋಟದಲ್ಲಿ ಸಮಾಜದಲ್ಲಿ ನಡೆಯುವಂತಹ ಹಲವಾರು ವಿಧಗಳಲ್ಲಿ ನಾವು ಕಾಣ್ಬೋದು. ಅಂದರೆ ಬಡವರಿದ್ದಾರೆ, ಚಿಕಿತ್ಸೆ ಸಿಗದೆ ಎಷ್ಟೋ ಸಿಗದಂತಹ ಸಂದರ್ಭ ಕಷ್ಟಪಡುವಂಥವರಿದ್ದಾರೆ. ಇಂಥವರಿಗೆ ಕಾಣುವಾಗ ನಮಗೊಂದು ಅಂತ ಒಂದು ವಿಚಾರಗಳು ಬಂದೇ ಬರ್ತಾ ಇರ್ತೈತೆ ಸರ್. ಈಗ ಎಲ್ಲರೂ ಜಾಸ್ತಿ ಇಂಗ್ಲಿಷ್ ಮೆಡಿಸನ್ ಅಂತ ಹೋಗ್ತಿದ್ದಾರೆ ಸರ್. ಸೊ ಇಂಗ್ಲಿಷ್ ಮೆಡಿಸನ್ ಇಂದ ಆಯುರ್ವೇದಿಕ್ ಒಂದು ಮೆಡಿಸನ್ ಎಷ್ಟು ಬೆನಿಫಿಷಿಯಲ್ ಆಗಿರುತ್ತೆ ಅಂತ ಏನಾದ್ರು ಒಂದು ಸಣ್ಣ ಟಿಪ್ ಕೊಡ್ಬೋದಾ? ಸಣ್ಣದಾಗಿ ಹೇಳ್ಬೇಕಾದ್ರೆ ಆಯುರ್ವೇದ ಅಂತ ಹೇಳಿದ್ರೆ ದೇವರು ಕೊಟ್ಟಂತಹ ಒಂದು ವರ ಅಂತಾನೆ ಹೇಳ್ಬೋದು. ಅವರ ಸೃಷ್ಟಿಯಲ್ಲಿ ಸೃಷ್ಟಿಸಿದಂತಹ ಒಂದು ವರ ಅಷ್ಟೇ ಹೇಳ್ಬೋದು. ಇನ್ನೊಂದು ಮೆಡಿಸಿನ್ ಬಗ್ಗೆ ಯಾವ್ದು ಹೇಳಕ್ ನಾವು. ಓಕೆ ಸರ್, ಈ ಒಂದು ಅವಾರ್ಡ್ಗೆ ನೀವು ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಸರ್? ತುಂಬಾ ಅಂದ್ರೆ ನಮ್ಮಂತವನು ಗುರುತಿಸಿಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗುತ್ತೆ ನಾವು. ಅಂದ್ರೆ ಇನ್ನು ತುಂಬಾ ಜನರನ್ನು ಇತರ ನಾಟಿ ವೈದ್ಯರುಗಳಾಗಿರಲಿ, ಆಯುರ್ವೇದ ವೈದ್ಯರುಗಳು ಇವರನ್ನು ಗುರುತಿಸಿಕೊಂಡು ಅವರ ಸಮಾಜಕ್ಕೆ ಕೊಡುವಂಥ ಕೊಡುಗೆಗಳನ್ನು ಸಹ ಗುರುತಿಸಬೇಕಾಗ್ತದೆ. ಖಂಡಿತ ಸರ್. ನಾವು ನಿಮ್ಮನ್ನ ಗುರುತಿಸಿದೀವಿ ಅನ್ನೋದಕ್ಕಿಂತ ನೀವು ಜನರಲ್ಲಿರೋ ಕಾಯಿಲೆಗಳನ್ನ ಗುರುತಿಸಿ ಅವರಿಗೆ ಒಂದು ಮೆಡಿಸನ್ನ ಕೊಡ್ತಾ ಇದ್ದೀರಲ್ಲ ಸರ್, ಅದಕ್ಕೆ ನಾವು ನಿಮಗೆ ತುಂಬ ಗ್ರೇಟ್ಫುಲ್ ಆಗಿರಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ಈವೆಂಟ್ನ ಕೂತ್ಕೊಂಡು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಸರ್. ಬಿ ಅಬ್ದುಲ್ ಜಬ್ಬರ್ ಅವರು ಜೋರಾದ ಚಪ್ಪಾಳಿಯೊಂದಿಗೆ, ಗೌರವಪೂರ್ವಕ ಚಪ್ಪಾಳಿಯೊಂದಿಗೆ ಅವ್ರನ್ನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಇಪ್ಪತ್ನಾಲ್ಕು ವರ್ಷ ತುಂಬುವಷ್ಟರಲ್ಲೇ ಸಾಂಪ್ರದಾಯಿಕ ಔಷಧ ಪದ್ಧತಿಯನ್ನ ಕರತಲಾಮಲಕ ಮಾಡಿಕೊಂಡಿದ್ದ ಇವರು ಬಿ ಅಬ್ದುಲ್ ಜಬ್ಬರ್. ಕಾರುಣ್ಯ ಹೆಲ್ತ್ ಕೇರ್ನ 2 ಶಾಖೆಗಳ ಮುಖಾಂತರ ಮಂಗಳೂರಿನ ಜನರಿಗೆ ಆರೋಗ್ಯವನ್ನ ನೀಡುವ ಗುರಿಯನ್ನ ಹೊಂದಿದ್ದಾರೆ. ಪ್ರಸ್ತುತ 38 ವರ್ಷ ವಯಸ್ಸಿನ ಬಿ ಅಬ್ದುಲ್ ಜಬ್ಬರ್ ಅವರ ತಾಯಿ ತಂದೆಯರು ನಫೀಜಾ ಹಾಗೂ ಅಬೂಬಕರ್ ತಮ್ಮ ಕಾರುಣ್ಯ ನಿಧಿ ಕರ್ನಾಟಕ ಚಾರಿಟಬಲ್ ಟ್ರಸ್ಟ್ನ ಮೂಲಕ ಅಗತ್ಯ ಇರುವವರಿಗೆ ರೇಷನ್ ಕಿಟ್ಗಳನ್ನ, ಉಚಿತ ಮೆಡಿಸಿನ್ಗಳನ್ನ ನೀಡುತ್ತಾ ಬಂದಿದ್ದಾರೆ. ಲ್ಯುಕೇಮಿಯಾದಂತಹ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂತಹ ಬಡ ಜನರಿಗಾಗಿ ಕ್ರೌಡ್ ಫಂಡಿಂಗ್ನ ಮೂಲಕ ಚಿಕಿತ್ಸೆಯನ್ನ ನೀಡುವಂತಹ ಪ್ರಯತ್ನವನ್ನ ಕೂಡ ಇವರು ಮಾಡ್ತಿದ್ದಾರೆ. ಮಂಗಳೂರು ಹೆಲ್ತ್ ಸರ್ವಿಸ್ ಅವಾರ್ಡ್, ಬೆಸ್ಟ್ ನ್ಯಾಚುರಲ್ ವೈದ್ಯ ಅವಾರ್ಡ್ನಂತಹ ಹಲವಾರು ಪ್ರಶಸ್ತಿಗಳು ಇವರನ್ನ ಬಂದು ಸೇರಿವೆ. ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಪ್ರದಾನಿಸುತ್ತಿರುವಂತಹ ಬಿಸಿನೆಸ್ ಎಕ್ಸಲೆನ್ಸ್ ಇನ್ ಟ್ರೆಡಿಷನಲ್ ಮೆಡಿಸಿನ್ ಪ್ರಾಕ್ಟೀಸ್ನಲ್ಲಿ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡ್ 2025-26 ನೀಡಿ ಗೌರವಿಸುವುದಕ್ಕೆ ಸಂತಸ ಪಡ್ತಿದೆ.